ನಮಸ್ಕಾರ ವೀಕ್ಷಕರೇ, ಬನ್ನಿ ಆದಿತ್ಯ ಟೆಂಪಲ್ ಲಾಗ್ ಒಳಗೆ ನಾನು ಹಿಂದಿನ ಒಂದು ವಿಡಿಯೋದಾಗ ನಿಮಗೆ ಮುಚಗಂಡಿ ವೀರಭದ್ರೇಶ್ವರನ ದೇವಸ್ಥಾನ ಮತ್ತು ಸುಂದರವಾಗಿರುವಂಥ ಗಾರ್ಡನ್ ಮಾಹಿತಿಯನ್ನು ನಿಮಗೆ ಎಲ್ಲವನ್ನು ಕೊಟ್ಟು ತೋರಿಸಿನ್ರಿ. ಬರೀ ಈಗ ನಾನು ಕೊನೆಯದಾಗಿ ಶ್ರೀ ವೀರಭದ್ರೇಶ್ವರನ ಒಂದು ಸುಂದರವಾಗಿರುವಂಥ ಕೆರೆ ಇದೆ, ವಾಟರ್ ಫಾಲ್ಸು, ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಇಲ್ಲಿರುವಂಥ ಗೋಡೆ ಇದು ಕೆರೆಯ ಒಂದು ಗೋಡೆ ರೀ. ಇದು ಈ ಒಂದು ಗೋಡೆಯನ್ನು ಯಾವಾಗ ಕಟ್ಟ್ಯಾರ ಅನ್ನೋದು ಕೂಡ ಇಲ್ಲಿ ಗೋಡೆ ಮೇಲೆ ನಂಬರ್ ಕೂಡ ಡಿಸೈನ್ ಮಾಡಿ ಹಾಕಿಬಿಟ್ಟಾರ ನೋಡ್ರಿ. ಇಲ್ಲಿ ಸುಮಾರು ಒಂದು 1882ನೇ ವರ್ಷದೊಳಗೆ ಕಟ್ಟಿದಂಥ ಒಂದು ಗೋಡೆ ರೀ ಇದು. ಇದೀ ಗೋಡೆಯನ್ನು ಪೂರ್ತಿ ಕಲ್ಲಿಲ್ಲೇ ಕಟ್ಟ್ಯಾರ ರೀ. ಇದನ್ನು ಅದರೊಳಗಿರುವಂಥ ನಂಬರನ್ನು ಕೂಡ ಕಲ್ಲಿಲ್ಲೇ ಕಟ್ಟ್ಯಾರ. ಒಟ್ಟು ನಂಬರ್ ಯಾವ ಕಾರಣಕ್ಕೂ ಅಳಿಸಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಕಲ್ಲಿಲೆಯನ್ನು ಕಟ್ಟ್ಯಾರ. ಇಲ್ಲಿ ನಾವು ಬ್ರಿಡ್ಜ್ ನೋಡಿದ ತಕ್ಷಣ ಈ ಬ್ರಿಡ್ಜ್ ಇದೇ ವರ್ಷದಲ್ಲಿ ಕಟ್ಟ್ಯಾರ ಅನ್ನೋದು ಪೂರ್ತಿಯಾಗಿ ಗೊತ್ತಾಗ್ಬಿಡ್ತದೆ ನೋಡ್ರಿ, ನಂಬರ್ ನೋಡಿದ ತಕ್ಷಣ. ನಿಜವಾಗ್ಲೂ ಹೇಳ್ತೇನೆ ರೀ, ಇದು ಒಂದು ಒಳ್ಳೆ ಪ್ಲ್ಯಾನ್ ಹಾಕಿ ಬ್ರಿಡ್ಜನ್ನು ಕಟ್ಟ್ಯಾರ ನೋಡ್ರಿ, ಸೂಪರ್ ಅಲ್ವಾ? ಅಲ್ಲಿ ಬರ್ರಿ, ನಾನು ಮೇಲ್ಗಡೆ ಹೋಗಿ ನಿಮಗೆಲ್ಲವನ್ನು ತೋರಿಸ್ತೀನಿ ನೋಡ್ರಿ. ನಾವು ಕೆರೆ ಮೇಲೆ ಹೋಗ್ಬೇಕಾದ್ರೆ ಈ ಒಂದು ರೂಟಿಲೇ ಹೋಗ್ಬೇಕು ನೋಡ್ರಿ. ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಈ ಒಂದು ರೋಡ್ ಬರ್ತೈತಿ. ನಾವು ಇಲ್ಲಿ ಹೋಗಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಒಂದು ಬ್ರಿಡ್ಜ್ ಮೇಲೆ ಹೋಗ್ಬೇಕ್ರಿ. ಬರೀ ಅಲ್ಲಿ ಸ್ಟೆಪ್ಗಳದಾವು, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೂ. ನೋಡ್ರಿ, ಆ ಸೈಡ್ ಮುಚ್ಚಗಂಡಿ ಗುಡ್ಡನೂ ಕಾಣಿಸ್ತಾ ಇದೆ. ತುಂಬ ಎತ್ತರವಾದಂಥ ಗುಡ್ಡ ರೀ ಇದು. ಎದರ ಬದರ 2 ಜೋಡು ಗುಡ್ಡಗಳದಾವ ರೀ. ನೋಡಿ, ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತೈತೆ ಅನ್ಕೋತೀನಿ ರೀ ಗುಡ್ಡ ನಿಮ್ಗೆ. ಈ ಒಂದು ಮುಚ್ಚಗಂಡಿ ಗುಡ್ಡ ರೀ ಮಳೆಗಾಲದಲ್ಲಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಎಲ್ಲಿ ಸಿಕ್ಕಲ್ಲಿ ತುಂಬಾ ಹಚ್ಚ ಹಸಿರಾಗಿ ಬೆಳೆದಿರ್ತೈತಿ. ನಮ್ಮ ಬಾಗಲಕೋಟೆ ಜಿಲ್ಲಾಕ ಮುಚ್ಚಗಂಡಿ ಗುಡ್ಡ ಅಂದರೆ ತುಂಬಾ ಫೇಮಸ್ ಗುಡ್ಡ ರೀ ಇದು. ಬರೀ ನಾವು ಮೇಲ್ಗಡೆ ಹೋಗಿ ಕೆರೆ ಒಳಗೆ ನೀರು ಅದಾವೋ ಇಲ್ಲೋ ಅಂಥೇಳಿ ನೋಡೋಣ ಅಂತ. ಯಾಕಂದ್ರೆ ನಾವು ಇದುವರೆಗೂ ಒಂದು ಸರಿ ಕೆರೆ ಒಳಗಿದ್ದಂಥ ನೀರನ್ನು ನೋಡೇ ಇಲ್ಲ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಟೆಪ್. ಆ ಒಂದು ಸ್ಟೆಪ್ಪನ್ನು ಹತ್ತಿ ನಾವು ಮೇಲ್ಗಡೆ ಹೋಗಬೇಕು. ಆ ಸೈಡ್ ಕೆರೆ ಐತ್ರಿ. ಬನ್ನಿ, ನಾವು ಮೇಲ್ಗಡೆ ಹೋಗಿ ನಿಮಗೆ ಹಿಂದಿನ ದೃಶ್ಯವನ್ನು ತೋರಿಸ್ತೀನಿ ಅಂತ ಹೊಳ್ಳೆ. ನೋಡ್ರಿ, ಇಲ್ಲಿ ಮೇಲ್ಗಡೆ ಬಂದು ತೋರಿಸ್ತಾ ಇದ್ದೇನೆ. ಎಷ್ಟು ಚಂದ ಕಾಣಿಸ್ತಾ ಇದೆ ತಳಗಿನ ಒಂದು ನೇಚರ್ ನೋಡ್ರಿ. ಹಂಗೆ ನೋಡ್ರಿ, ಈ ಕಡೆ ಇದು ಒಂದು ಕೆರೆಗೆ ಹೋಗುವಂಥ ರೋಡ್ ರೀ. ಆ ಕೆರೆ ನೀರು ಅದಾವ ನೋಡ್ರಿ ಅಲ್ಲಿ. ಆ ಸೈಡ್ ಕೂಡ ಹೋಗಿ ನೋಡ್ಬೋದು. ಇದು ಒಂದು ಕೆರೆಯ ಬ್ರಿಡ್ಜ್ ರೀ ಇದು. ಇದೇ ನೋಡ್ರಿ, ಒಂದು 1882ನೇ ಇಸ್ವಿಯೊಳಗೆ ಕಟ್ಟಿದಂಥ ಎತ್ತರವಾದಂಥ ಬ್ರಿಡ್ಜ್ ರೀ ಇದು. ನೋಡಿ, ಈಗ ನೀರು ಕಡಿಮೆ ಐತ್ರಿ, ಸ್ವಲ್ಪ ನೀರು ಅದಾವು. ಮಳೆ ಇಲ್ಲಂದ್ರೂ ಇಷ್ಟು ನೀರು ಐತ್ರಿ. ಈಗ ಮಳೆಗಾಲದಾಗಂತೂ ನೀರು ಭಾಳ ಬಿಡ್ತಿರ್ಬೋದು. ಯಾಕಂದ್ರೆ ಮಳೆಯಲ್ಲಿ ಹೊಳೆ ತುಂಬ ಹರಿತಪ್ಪ ಅಂದ್ರೆ, ಜಾಸ್ತಿ ನೀರು ಇತ್ತಪ್ಪ ಅಂದ್ರೆ ಇಲ್ಲಿ ಕೆರೆಗೆ ಬಿಡ್ತಾರಲ್ರಿ. ಅದಕ್ಕೋಸ್ಕರ ಮಳೆಗಾಲದಾಗ ಜಾಸ್ತಿ ಬಿಡ್ತಿರ್ಬೋದು. ನೋಡೋಣ್ರಿ, ಸದ್ಯಕ್ಕೆ ಈಗ ಕೆರೆಯಾಗ ನೀರು ಇಷ್ಟ ಅದಾವು, ಜಾಸ್ತಿ ಇಲ್ಲ. ಮತ್ತು ಯಾವಾಗಾರ ಕೆರೆಗೆ ನೀರು ಬಿಟ್ರಪ್ಪ ಅಂದ್ರೆ, ಕೆರೆ ತುಂಬತಪ್ಪ ಅಂದ್ರೆ ಅವಾಗ ನಾನು ಮತ್ತೊಮ್ಮೆ ನಿಮಗೆ ಕೆರೆಯ ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಂತ್ರಿ. ನೋಡ್ರಿ, ಇಲ್ಲಿ ಹಿಂದಿನ ಸೈಡ್ ನೋಡ್ರಿ, ಇದು ಒಂದು ಗುಡ್ಡ ನೋಡ್ರಿ. ಇದು ಇದರ ಅಪೋಸಿಟ್ ಕೂಡ ಇನ್ನೊಂದು ಗುಡ್ಡ ಐತೆ ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ, ಇದು ತುಂಬ ಹಚ್ಚ ಹಸಿರಾಗಿರ್ತೈತಿ ನೋಡ್ರಿ. ಇದು ಯಾವಾಗಲೂ ಹಸಿರಾಗೇ ಇರ್ತೈತಿ. ತುಂಬ ಚೆನ್ನಾಗಿದೆ ನೋಡ್ರಿ, ಎಷ್ಟು ಮಸ್ತ್ ಐತೆ ಗುಡ್ಡ. ನೋಡ್ರಿ, ಈ ಸೈಡ್ ಎಲ್ಲ ಗಾರ್ಡನ್ ಐತೆ ನೋಡ್ರಿ. ನಿಮ್ಗೆ ತಳಗಡೆನ ಎಲ್ಲ ಹೋಗಿ ಎಲ್ಲ ತೋರಿಸಿನಲ್ಲ ಗಾರ್ಡನ್. ಬನ್ನಿ, ನಾನು ಇನ್ನೂ ಒಂಚೂರು ಹತ್ತಿರದಿಂದ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಅಂತ ಗಾರ್ಡನ್ನು. ಮತ್ತು ಗೋಡೆ ಮೇಲೆ ನಂಬರನ್ನು ಹಾಕ್ಯಾರಲ್ರಿ, ಅದನ್ನು ಕೂಡ ಇನ್ನೂ ಒಂಚೂರು ತೋರಿಸ್ತೀನಿ ನಿಮ್ಗೆ. ಆದಷ್ಟು ನೋಡ್ರಿ, ನಾನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತೀನಿ. ಜೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡ್ರಿ, ಗೋಡೆಗಳ ಮಧ್ಯೆ ಕಲ್ಲಿನ ಒಂದು ನಂಬರನ್ನು ಡಿಸೈನ್ ಮಾಡ್ಯಾರ. 1882 ಅನ್ನೋ ಒಂದು ನಂಬರ್ ಕೂಡ ಕಲ್ಲಲ್ಲಿ ಹಾಕ್ಯಾರ. ಜಾಸ್ತಿ ತೋರಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾ ತಳಗಡೆ ಗಾರ್ಡನ್ ಅಂತೇಳಿ ನಿಂತು ಗಾರ್ಡನ್ ಒಳಗೆ ನಿಂತು ಪೂರ್ತಿ ಗೋಡೆ ನಂಬರನ್ನು ನಿಮಗೆ ತೋರಿಸೀನಿ. ಜಾಸ್ತಿ ಬಾಯಿಗೆ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ತುಂಬಾ ರಿಸ್ಕ್ ಐತಿ. ನಾವು ವಿಡಿಯೋ ಮಾಡೋಕ್ಕೆ ತೋರ್ಸೋಕೆ ಹೋಗಿ ನಮ್ದು ಏನರ ಕೈ ಜಾರಿ ಫೋನ್ ತಳಗೆ ಬಿತ್ತಪ್ಪ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ರೀ. ಯಾಕಂದರೆ ಈಗ ನಮ್ಮಂಥವ್ರು ಒಮ್ಮೆ ಫೋನ್ ತೊಗೊಳೋದು ತುಂಬಾ ಕಷ್ಟ ಆಗಿರ್ತೈತೆ. ಅಂಥದ್ರಾಗ ಪದೇ ಪದೇ ಫೋನ್ ತೊಗೊಳಕ್ಕಾಗೋದಿಲ್ಲ. ಈಗ ಫೋನಿನ ರೇಟ್ ಅಂತೂ 10,000 ರೂಪಾಯಿ ತಳಗೆ ಇಲ್ಲವೇ ಇಲ್ಲ. 10,000 ರೂಪಾಯಿ ಮೇಲ್ಪಟ್ಟು ಫೋನಿನ ರೇಟ್ ಅದಾವು. ಹಂಗೆ ನೋಡ್ರಿ, ಈ ಸೈಡಿನೂ ಒಂದಿಷ್ಟು ಕೆರೆ ನೀರಿದ್ದಾಗ ಯಾರೇ ಆಗಲಿ ಫೋಟೋ ಹೊಡ್ಕೋತೀರಿ, ವಿಡಿಯೋ ಮಾಡ್ಕೋತಿರ್ತೀರಿ. ದಯವಿಟ್ಟು ಕೇರ್ಫುಲ್ಲಾಗಿ ವಿಡಿಯೋ ಮಾಡ್ಕೋರಿ. ಕೈ ಜಾರಿ ಫೋನ್ ನೀರಾಗ ಬಿತ್ತಪ್ಪ ಅಂದ್ರೆ ನಿಮ್ಮ ಫೋನ್ ವಾಪಸ್ ಸಿಗೋದೇ ಇಲ್ಲ. ನೋಡ್ರಿ, ಅಲ್ಲಿ ಒಂದು
ವಾಟರ್ ಫಾಲ್ಸ್ ಇದೆ ನೋಡ್ರಿ, ಮಿನಿ ವಾಟರ್ ಫಾಲ್ಸ್ ಅಂತ ಹೇಳ್ತೀನಿ ಇದನ್ನು. ನೋಡ್ರಿ ಎಷ್ಟು ಚಂದ ನೀರು ಬೀಳ್ತಾ ಇದೆ, ಕೆರೆ ನೀರು. ಬರೀ ನಾ ಇನ್ನೂ ಹತ್ತಿರದಲ್ಲಿ ಹೋಗಿ ಅದನ್ನ ನೀರನ್ನು ನಿಮಗೆ ಸ್ಪೀಡ್ ಬಿಟ್ಟಾಗ ನೋಡ್ಬೇಕ್ರಿ, ಭಾಳ ಚಂದ ಕಾಣಿಸ್ತೈತಿ. ಒಂಥರ ನೋಡಿ ಫ್ರೆಂಡ್ಸ್, ಸಿಲ್ವರ್ ಗತೆ ಭಾಳ ಸುಂದರವಾದಂತ ಒಂದು ಕೆರೆ, ಒಂಥರ ಕಣ್ಣಿಗೆ ಭಾಳ ಚಂದ ಕಾಣಿಸ್ತೈತ್ರಿ. ನೀರು ಬೀಳ್ತಾ ಇದೆ ಮೇಲ್ಗಡೆಯಿಂದ. ಈಗ ನೀರನ್ನ ಕಡಿಮೆ ಬಿಟ್ಟಾರ್ರಿ, ಭಾಳ ಸ್ಪೀಡ್ ಬಿಟ್ಟಿಲ್ಲ. ಒಮ್ಮೆ ಭಾಳ ಸ್ಪೀಡ್ ಬಿಟ್ಟಿರ್ತಾರೆ, ನೀರು ಜಾಸ್ತಿ ಇದ್ದಾಗ ಸ್ಪೀಡ್ ಭಾಳ ಬಿಟ್ಟಿರ್ತಾರೆ. ಅವಾಗಂತೂ ಭಾಳ ಕಾಣಿಸ್ತೈತ್ರಿ ಇದು ಪೈಪ್ನ್ಯಾಗ ಭಾಳ. ತುಂಬಾ ದೊಡ್ಡ ಕೆರೆ ರೀ ಇದು, ಮುಚ್ಚಗಂಡಿ ಕೆರೆ ಅಂತ ಹೇಳ್ತಾರೆ ಇದಕ್ಕೆ. ಮುಚ್ಚಗಂಡಿ ಗ್ರಾಮಕ್ಕೆ ಇದೊಂದು ದೊಡ್ಡ ಫೇಮಸ್ ಕೆರೆ ರೀ ಇದು. ನೋಡಿ ಎಷ್ಟು ಸ್ಪೀಡಾಗಿ ನೀರು ಬರ್ತಾ ಇದೆ. ಈ ಒಂದು ಕೆರೆಗೆ ನೀರು ಎಲ್ಲಿಂದ ಬಿಡ್ತಾರಪ್ಪ ಅಂದರೆ ನಮ್ಮ ಬಾಗಲಕೋಟೆ ಘಟಪ್ರಭಾ ನದಿಯಿಂದ ಈ ಒಂದು ಕೆರೆಗೆ ನೀರನ್ನು ಬಿಡ್ತಾರಂತ್ರಿ. ಆ ಒಂದು ಘಟಪ್ರಭಾ ನದಿ ತುಂಬತಪ್ಪ ಅಂದ್ರೆ ಆ ನದಿಯ ನೀರನ್ನು ಇಲ್ಲೇ ಬಿಡ್ತಾರಂತ್ರಿ. ಇಲ್ಲಿ ಬಂದು ಕೆರೆ ನೀರು ತುಂಬತಪ್ಪ ಅಂದ್ರೆ ಇಲ್ಲಿ ದನ ಆಕಾರ ಮತ್ತು ರೈತರಿಗೆ ಸಹಾಯ ಆಕ್ಕತಿ, ಮತ್ತು ದನಕರುಗಳಿಗೆ ನೀರು ಕುಡಿಯೋಕೆ ಅನುಕೂಲ ಆಕ್ಕತಿ. ಜೊತೆಗೆ ನಮ್ಮ ಮೀನುಗಾರರು ಇರ್ತಾರಲ್ರಿ, ಅವ್ರಿಗೂ ಕೂಡ ತುಂಬಾ ಚಲೋ ಆಕ್ಕತಿ. ಯಾಕಂದ್ರೆ ಅವ್ರದ್ದು ಹೊಟ್ಟೆ ಪಾಡಲ್ವ, ಮೀನವನ್ನು ಹಿಡಿದು ತಿಂತಾರೆ. ಹೀಗಾಗಿ ಎಷ್ಟೋ ಜೀವರಾಶಿಗೆ ಒಳ್ಳೇದಾಕ್ಕತಿ ನೀರಿನಿಂದ. ಏನೇ ಆಗಲಿ ಕೆರೆ ತುಂಬತಪ್ಪ ಅಂದ್ರೆ ನೋಡೋದಕ್ಕೆ ಭಾಳ ಚಂದ ಕಾಣಿಸ್ತದೆ, ಹೌದಲ್ರಿ. ನೋಡಿರಿ ಆ ಸೈಡ್ ಕೂಡ ನೋಡಿರಿ ನೀರು ಜಾಸ್ತಿ ಐತಿ. ನಾವು ಆ ಸೈಡ್ ಹೋಗಿ ನಿಮಗೆ ತೋರಿಸ್ಬೋದಾಗಿತ್ತು, ಬಟ್ ನಾವು ಆ ಸೈಡ್ ಹೋಗೋದಿಲ್ಲ ರೀ. ಯಾಕಂದ್ರೆ ನಾವೀಗ ಬೆಳಗಿನ ಜಾವ ದೇವಸ್ಥಾನಕ್ಕೆ ಬೇಗ ಬಂದೀವಿ. ಹೀಗಾಗಿ ಆ ಸೈಡ್ ಜನ ಯಾರೂ ಇಲ್ಲ. ನಾವು ಅಷ್ಟೇ ಹೆಣ್ಮಕ್ಳು ಆ ಸೈಡ್ ಹೋಗೋದು ಸೇಫ್ ಅಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಅಷ್ಟೇ ತೋರಿಸ್ತೀವಿ ರೀ. ಪ್ಲೀಸ್ ಎಲ್ಲರೂ ವೀಕ್ಷಕರು ಅರ್ಥ ಮಾಡ್ಕೋತೀರ ಅಂದ್ಕೊಂಡೀನಿ. ಯಾಕಂದ್ರೆ ಕೆರೆ ನೀರಿದ್ದಾಗ ತೋರಿಸಿದ್ರೆ ಭಾಳ ಚೆಂದ ಕಾಣಿಸ್ತೈತ್ರಿ ಕೆರೆ. ಬಟ್ ನೋಡೋಣ್ರಿ, ಇನ್ನೊಮ್ಮೆ ಯಾವಾಗಾರ ನೀರು ಬಿಟ್ಟಾರಪ್ಪ ಅಂತ ಗೊತ್ತಾತಪ್ಪ ಅಂದ್ರೆ ಖಂಡಿತವಾಗಿ ನಿಮಗೆ ಮೇಲೆ ಗುಡ್ಡದ ಮೇಲೆ ಹತ್ತಿ ನಿಮಗೆಲ್ಲ ಕೆರೆಯನ್ನು ತೋರಿಸ್ತೀನಿ ರೀ. ಎಷ್ಟು ಚಂದ ಕಾಣಿಸ್ತೈತೆ ಅನ್ನೋದು ಇನ್ನೊಮ್ಮೆ ತೋರಿಸ್ತೀನಂತ. ಅಲ್ಲಿ ನೋಡ್ರಿ ಕೆರೆ ಒಂದು ಗೋಡೆ ಕೂಡ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡೋದಕ್ಕೆ ಎತ್ತರವಾಗಿ. ನೋಡಿ ಇಷ್ಟೋ ಮಟ್ಟ ಎಲ್ಲ ಕೆರೆಯನ್ನು ನೋಡಿದ್ರಿ, ಗಾರ್ಡನನ್ನು ನೋಡಿದ್ರಿ ಅಲ್ವಾ. ಬರ್ರಿ ಹಂಗಾರೆ ನಾವೀಗ ಮನೆ ಕಡೆ ಹೋಗುವಂಥ ಟೈಮ್ ಆಗೈತಿ. ಇನ್ನು ಹಂಗೆ ಮಾತಾಡ್ಕೋತ ದೇವಸ್ಥಾನದ ಕಡೆ ಹೋಗಿ ಇನ್ನೊಮ್ಮೆ ದೇವರನ್ನು ಹೊರಗಿಂದನೇ ನಮಸ್ಕಾರ ಮಾಡಿ ಮನೆ ಕಡೆ ಹೋಗೋಣಂತ್ರಿ. ಈ ಒಂದು ಮುಚ್ಚಗಂಡಿ ಗುಡ್ಡ ಐತಲ್ರಿ, ಈ ಗುಡ್ಡದ ಮೇಲೆ ಲಾಸ್ಟ್ ಹತ್ತಿ ನಾವು ತಳಗೆಲ್ಲ ನೋಡಿದ್ದೀವಪ್ಪ ಅಂದ್ರೆ ಇಡೀ ನಮ್ಮ ನವನಗರ ಪ್ಲೇಸ್ ಎಲ್ಲ ಕಾಣಿಸ್ತೈತೆ ನೋಡ್ರಿ. ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ಒಂದು ಬಾಗಲಕೋಟೆ ಮತ್ತು ನವನಗರ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಗುಡ್ಡದ ಮೇಲೆ ಹತ್ತಿದ್ರಪ್ಪ ಅಂದ್ರೆ. ಜೊತೆಗೆ ಇಲ್ಲೊಂದು ನೋಡ್ರಿ ಯಾತ್ರಾ ನಿವಾಸ ಐತಿ. ನಾನು ನಿಮಗೆ ಹಿಂದಿನ ವಿಡಿಯೋದಾಗ ಈ ಒಂದು ಬಿಲ್ಡಿಂಗ್ ಬಗ್ಗೆ ನಿಮಗೆ ಹೇಳಿಲ್ಲ, ಈಗ ಹೇಳ್ತೀನಿ ನೋಡ್ರಿ. ಇದು ಒಂದು ಭದ್ರಕಾಳಮ್ಮ ಯಾತ್ರಾ ನಿವಾಸ ಅಂತ ಐತ್ರಿ. ಇದು ಬಂದಂಥ ಭಕ್ತರಿಗೆ, ಜಾತ್ರೆ ಒಳಗೆ ಬಂದಂಥ ಭಕ್ತರಿಗೆ ಮತ್ತು ಏನರ ಕಲ್ಯಾಣ ಮಂಟಪಕ್ಕೆ ಬಂದವರಿಗೆ, ಒಟ್ಟು ದೇವಸ್ಥಾನಕ್ಕೆ ಬಂದಂಥ ಭಕ್ತರಿಗೆ ಒಂದು ಈ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರುವಂಥ ಒಂದು ನಿವಾಸ ರೀ, ಯಾತ್ರಾ ನಿವಾಸ ಇದೆ. ಜಾತ್ರೆಗೆ ಬಂದಿರ್ತಾರಲ್ರಿ, 2 ದಿನ 3 ದಿನ ಜಾತ್ರೆ ಆಕತಿ. ಆವಾಗ ಆ ಒಂದು ಜಾತ್ರೆಗೆ ಬಂದಂಥ ಭಕ್ತರಿಗೆ ಇಲ್ಲಿ ಅನುಕೂಲ ಆಗಲಿ ಅನ್ನೋದಕ್ಕೆ ಮತ್ತು ಅವ್ರಿಗೆ ವಸತಿ ಇರೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ. ಯಾಕಂದರೆ ಕೆಲವೊಬ್ರು ಎಲ್ಲೋ ದೂರದಿಂದ ಬೇರೆ ಊರಿಂದ ಬಂದಿರ್ತಾರೆ, ಅವರಿಗೆ ವಾಪಸ್ ಬರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಯಾರ ನೋಡ್ರಿ. ಇಲ್ಲಿ ತುಂಬಾ ಚಲೋ ಐತಿರುವ, ಭಾಳ ಒಳ್ಳೆಯ ವ್ಯವಸ್ಥೆ ಐತಿ. ಈಗ ಹೊಸದಾಗಿ ಕಟ್ಟ್ಯಾರ ಇದನ್ನು. ಇದಕ್ಕೊಂದು ಭದ್ರಕಾಳಮ್ಮ ಅನ್ನೋ ಒಂದು ಯಾತ್ರಾ ನಿವಾಸ ಅನ್ನೋ ಒಂದು ಹೆಸರನ್ನು ಇಟ್ಟಾರ. ಈ ಒಂದು ಯಾತ್ರಾ ನಿವಾಸ ದೇವಸ್ಥಾನದ ಪಕ್ಕದಲ್ಲೇ ಇದೆ ರೀ. ನೋಡ್ರಿ ಇಲ್ಲೇ ಇದು ಒಂದು ಶಿವನ ಒಂದು ಮೂರ್ತಿ ಐತ್ರಿ. ಹಂಗೆ ನೋಡ್ರಿ ಇಲ್ಲೇ ಮ್ಯಾಗ ಒಂದು ಗಿಡ ಐತಿದು. ಇದು ಬಹುಶಃ ಪತ್ರಿ ಗಿಡ ಇರ್ಬೋದು ಅನಿಸ್ತೈತೆ ರೀ. ಪತ್ರಿ ಗಿಡ ಆಯಿತು ಅಥವಾ ಅಂಟಲ್ಕಾಯಿ ಗಿಡ ಆಯಿತು, ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಅದು ಕಮೆಂಟ್ ಮಾಡಿರಿ. ನೋಡ್ರಿ ಇಲ್ಲಿ ಕಾಯಿ ತೋರಿಸ್ತಾ ಇದೀನಿ ಜೂಮ್ ಮಾಡಿ, ಯಾವ ಗಿಡ ಅನ್ನೋದನ್ನು ಕಮೆಂಟ್ ಮಾಡಿರಿ ಗೊತ್ತಿತ್ತಪ್ಪ ಅಂದ್ರೆ. ಇವಾಗ ನೋಡಿ ನಾವು ಈಗೆಲ್ಲ ಸುಂದರವಾದ ಗಾರ್ಡನ್ನು, ಕೆರೆ ನೋಡ್ಕೊಂಡು ಮತ್ತೆ ನಾವು ದೇವಸ್ಥಾನದ ಎದುರಿಗೆ ಬಂದೀವಿ. ಈಗ ನಾವು ಇನ್ನೂ ಒಂದು ಸರಿ ವೀರಭದ್ರೇಶ್ವರನ ದರ್ಶನವನ್ನು ಮಾಡೋಣ ಅಂತ ಬರ್ರಿ ಹಂಗಾರೆ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ದೇವಸ್ಥಾನದ ವಿಡಿಯೋ ಅವ್ರಿಗೂ ಕೂಡ ಶೇರ್ ಮಾಡಿರಿ. ಯಾಕಂದ್ರೆ ಅವರು ಕೂಡ ಬಂದು ವೀರಭದ್ರೇಶ್ವರನ ದರ್ಶನವನ್ನು ಮಾಡಲಿ. ಯಾವಾಗಾರ ಫ್ರೀ ಇದ್ದಾಗ ಅವರು ಕೂಡ ಬಂದು ವೀರಭದ್ರೇಶ್ವರನ ದರ್ಶನವನ್ನು ಮಾಡಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ಬಂದು ಅವರು ಸ್ವಾಮಿ ವೀರಭದ್ರೇಶ್ವರನ ದರ್ಶನವನ್ನು ಮಾಡ್ಕೊಂಡು ಹೋಗಲಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಸರಿ, ಹಂಗಾದರೆ ನಮಗೂ ಕೂಡ ವೀರಭದ್ರೇಶ್ವರನ ದರ್ಶನ ಆಯಿತು, ನಿಮ್ಮದು ದರ್ಶನ ಆಯಿತು. ಹಾಗಾದರೆ ವೀಕ್ಷಕರು, ಈ ಒಂದು ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ.
ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ. ಹಿಂಗೆ ಈ ದೇವಸ್ಥಾನದ ವೀರಭದ್ರ ಸ್ವಾಮಿ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ. ನನಗಂತೂ ತುಂಬಾ ಫೇವ್ರೇಟ್ ದೇವರೇ ವೀರಭದ್ರ ಸ್ವಾಮಿ. ನಿಮಗೆ ಯಾರಿಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಸರಿ, ಹಂಗಾದ್ರೆ ನಿಮ್ಮ ಭೇಟಿ ಮತ್ತೊಂದು ಇದೇ ರೀತಿ ಹೊಸ ವ್ಲಾಗ್ನೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.